ಬಾಯ್ ಬಾಯ್ ಕಂದ ಈ ಕಡೆ ನೋಡ್ಬಿಟ್ಟು ಬಾಯ್ ಮಾಡು. ಅದೇನು ನೋಡು, ಈಗ ನೋಡ್ಬಿಟ್ಟು ಬಾಯ್ ಮಾಡು. ಬಾಯ್. ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಬೆಳಗಿನ ಶುಭೋದಯಗಳು. ಹಾಲ್ದು ಕೆಳಗಡೆ ನೇತಾಕ್ಬಿಟ್ರೆ ಅವ್ರ ಹಾಲನ್ನ ತಂದು ಇಟ್ಬಿಟ್ಟು ಹೋಗ್ತಾರೆ. ಇನ್ನು ಯೂಟ್ಯೂಬ್ ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬನ್ನಿ ಇವತ್ತಿನ ದಿನ ಏನು ಸ್ಪೆಷಲು ನೋಡೋಣ. ಹಸುಗೆ ನೀರಿಟ್ಬಿಟ್ಟು ಬರೋಣ. ಸರಿ ಹತ್ತೋದು ಇಳಿಯೋದು ನೋಡಿ. ಬೆಳಗಿನ ಜಾವ ಮೇಲಿಂದ ಹತ್ತೋದು ಇಳಿಯೋದು. ಬೆಳಗಿನ ಟೈಮ್ ಅಂತೂ ಓಡಾಡಿ ಇದೇ ವಾಕಿಂಗ್ ಥರ ಆಗಿಬಿಡುತ್ತೆ ನಮಗೆ. ಶೆಕೆಗೆ ಕಟ್ಕೊಬಿಟ್ರೆ ಕೆಲಸ ಮಾಡೋಕ್ಕೆ ಡಿಸ್ಟರ್ಬ್ ಆಗೋಲ್ಲ. ಇಲ್ಲಾಂದರೆ ಶೆಕೆಗೆ ಅಲ್ಲಿ ಇದು ಕೂದಲು ಇದ್ದರೆ ಒಂಥರ ಅನಿಸ್ತಿರುತ್ತೆ. ಮನೆ ಭಾಗವಹಿಸ್ಬೇಕು. ಬೆಳಗಿನ ಜಾವ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ರಾತ್ರಿ ಎಲ್ಲ ಫ್ಯಾನ್ ಬಿಸಿ ಗಾಳಿ ಕುಡಿದು ನಿದ್ದೆ ಮಾಡಿ ಶೆಕೆಗೆ ಒದ್ದಾಡಿ ಎದ್ದು ಬಂದರೆ ಆ ತಂಪಾದ ವಾತಾವರಣ, ಆ ಬಾಗಿಲು ತೆಗೆದ ತಕ್ಷಣ ತಣ್ಣಗೆ ಗಾಳಿ ಬೀಸುತ್ತಲ್ಲ, ಅದೇ ಒಂಥರ ಚೆನ್ನಾಗಿರುತ್ತೆ. ಆ ಪಕ್ಷಿಗಳ ಸೌಂಡು ಅದು ಕೇಳಿಸ್ಕೊಳ್ಳೋಕ್ಕೆ ಆನಂದ. ಸೂರ್ಯನ ಬೆಳಕು ಅವಾಗ ತಾನೇ ಮೂಡ್ತಿರೋದು. ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಅದನ್ನ ಎಂಜಾಯ್ ಮಾಡಬೇಕು ಅನಿಸುತ್ತೆ. ಆದರೆ ಮನೆ ಕೆಲಸಗಳಿರುತ್ತಲ್ಲ. ಬನ್ನಿ ಮನೆ ಕೆಲಸ ನೋಡೋಣ. ಇನ್ನು ನಮ್ಮ ಮನೆಯವ್ರಿಗೆ ಏರ್ ಕಟಿಂಗ್ ಮಾಡಿಸ್ಕೊಂಡ್ಬಂದಿದ್ರು. ಏರ್ ಕಲರ್ ಹಾಕ್ಕೊಡ್ಬೇಕಿತ್ತು. ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ದೆ ನಾನು. ನಮಗೆ ಅಂಗಡಿಯವ್ರು ಹೇಳ್ಕೊಟ್ಟಿದ್ದು ಮೊಸರು ಹಾಕಿ ಮಿಕ್ಸ್ ಮಾಡಿ ಹಾಕಿ ಅಂತ ಅಂದ್ಬಿಟ್ಟು, ನಾವು ಅವ್ರು ಹೇಳ್ಕೊಟ್ಟಿದ್ದಾಗಿಂದ ನಾವು ಹಂಗೇ ಹಾಕ್ತೀವಿ. ತಲೆಗೆ ತಂಪು ಮತ್ತು ಏರ್ ಶೈನಿಂಗ್ ಆಗಿ ಬರುತ್ತೆ. ಮತ್ತು ಬುರುಡೆಗೆಲ್ಲ ಅಂಟಲ್ಲ. ಈಗ ಕೆಲವು ಸರಿ ಹಾಕಿದಾಗ ಸ್ಕಿನ್ಗೆಲ್ಲ ಆಗ್ಬಿಟ್ಟಿರುತ್ತೆ ನೋಡಿ, ಅದೆಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ. ಇನ್ನು ಅವ್ರಿಗೆಲ್ಲ ಏರ್ ಕಲರ್ ಎಲ್ಲ ಹಾಕ್ಬಿಟ್ಟು ಇನ್ನು ಮನೆಯೆಲ್ಲ ಒರೆಸ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡಿಕೊಂಡು ಸ್ಟವ್ ಎಲ್ಲ ಒರೆಸಿ ಮನೆಯೆಲ್ಲ ರೆಡಿ ಮಾಡೋಣ ಒರೆಸಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಇದು 3 ಡೇಸ್ ಆಗಿತ್ತು ನನಗೆ. 2 ಡೇಸ್ ಸೆಕೆಂಡ್ ಡೇಸ್ದು ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕೋ ಮಾಡಬೇಕು ಅನ್ನಿಸ್ಲಿಲ್ಲ ನನಗೆ. ಅದಕ್ಕೆ 3 ಡೇಸ್ದು ಮಾಡ್ತಾಯಿದ್ದೀನಿ. ಸ್ನಾನ ಆಯಿತು ನೋಡಿ. ಇಷ್ಟೆಲ್ಲ ಕೆಲಸ ಮುಗಿಸಿ ಬೆಳಗ್ಗೆನೆ ಸ್ನಾನ ಆಯಿತು. ಇನ್ನು ತಿಂಡಿ ಮಾಡಬೇಕು. ತಿಂಡಿ ಆದಮೇಲೆ ಎಲ್ಲಿಗೋ ಹೊರಡಬೇಕು, ಯಾಕೆ ಹೊರಡಬೇಕು, ಏನು ಸಮಾಚಾರ ಎಲ್ಲ ಹೇಳ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ. ಈ ಬಿಸಿಲಲ್ಲಿ ಬಾಡಿ ಲೋಷನ್ ಇಲ್ಲದೆ ಇದ್ರೆ ಆಗಲ್ಲ. ಬಿಸಿಲಿಗಾದರೂ ಅಷ್ಟೇ, ಚಳಿಗಾದರೂ ಅಷ್ಟೇ, ಸೆಕೆಗಾದರೂ ಅಷ್ಟೇ. ಅದರಲ್ಲೂ ಹೊರಗಡೆ ಹೋಗ್ತೀವಿ ಅಂದರೆ ಸ್ವಲ್ಪ ಇರಲೇಬೇಕು. ಕ್ರೀಮ್ ಖಾಲಿ ಆಗಿದೆ, ಅದಕ್ಕೆ ಬಾಡಿ ಲೋಷನ್ನೇ ಏನು ಮಾಡೋದು, ಮುಖಕ್ಕೆ ಹಾಕೋತಿದ್ದೀನಿ. ಟೆಂಪರವರಿಗೆ ತಗೊಬರೋ ತನಕ, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ. ನನ್ನ ಮುಖ ಅಂತೂ ಫುಲ್ ಡ್ರೈ. ಬನ್ನಿ ಈಗ 3 ಡೇಸ್ ಆಗಿರೋದ್ರಿಂದ ಇವತ್ತಿಗೆ 3 ಡೇಸು. ಅದಕ್ಕೆ ನಾನೇನು ಅರಿಶಿನ ಹಚ್ಚಲ್ಲ. 5 ದಿನ ಆದಮೇಲೆ ಹಚ್ತೀನಿ. ಇವಾಗ ಲೈಟಾಗಿ ಕುಂಕುಮ ಮಾತ್ರ ಹಚ್ತೀನಿ. ಫಸ್ಟ್ ಡೇ, ಸೆಕೆಂಡ್ ಡೇ, 3 ಡೇ ಬರೀ ತಲೆಗೆ ಸ್ನಾನ ಮಾಡೋದೇ ಆಯಿತು. ಇನ್ನು ಬನ್ನಿ ಇವಾಗ ಚಪಾತಿ ಹಾಕ್ಬಿಡೋಣ. ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾರ್ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಮ ಸಬ್ಸ್ಕ್ರೈಬ್ ನನಗೆ ತುಂಬ ಇಂಪಾರ್ಟೆಂಟು.
ನೀವು ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತೊಂದು ದಿನ ನಾನು ಎಲ್ಲಿಗೋಗ್ತಿದ್ದೀನಿ, ಏನು ಹೋಗೋಕ್ಕೆ ಮುಂಚೆ ಏನೇನೆಲ್ಲ ಕೆಲಸ ಮಾಡೋಗ್ತೀನಿ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಬನ್ನಿ ನೋಡೋಣ. ಇನ್ನು ನಾನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡೋಂಗಿರ್ಲಿಲ್ವಲ್ಲ ಇವತ್ತು, ತಲೆ ಟವಲ್ ಏನು ಬಿಚ್ಚಿರಲಿಲ್ಲ. ಇನ್ನು ತಕ್ಷಣ ಅದನ್ನು ಚಪಾತಿ ಎಲ್ಲ ಒತ್ತಾದ್ಮೇಲೆ ಇನ್ನು ಕೂದಲು ಒಣಗಬೇಕಲ್ಲ, ಬೇಗ ತಲೆಯೆಲ್ಲ ಒರೆಸಿ ಇನ್ನು ಟವಲೆಲ್ಲ ಒಣಗಾಕೋಣ ಅಂತ ಬಂದೆ. ನಮ್ಮ ಮನೇಲಿ ಬಾಗಿಲು ಮೇಲೆ ಹಾಕ್ಬಿಡ್ತಾರೆ, ಯಾಕೆ ಅಂದರೆ ಹಾಸಿಗೆ ಮೇಲೆಲ್ಲ ಹಾಕಿದ್ರೆ ಬೈತೀನಿ ಅಂದ್ಬಿಟ್ಟು ಇಲ್ಲಿಂದ ನಾನು ತಕ್ಷಣ ತಂದು ಹೊರಗಡೆ ಒಣಗಾಕ್ಬಿಡ್ತೀನಿ. ಇನ್ನು ಮನೆ ಹತ್ರ ಸ್ಟ್ರಾಬೆರಿ ಎಲ್ಲ ಬಂದಿತ್ತಾ, ನಾನು ಹೋಗಿ ತೊಗೊಂಡೆ. ವೀಡಿಯೋ ಮಾಡ್ತಿದ್ದೆ, ಯಾಕೆ ಮಾಡ್ತಿದ್ದೀರಾ ಅಂತಿದ್ರು ಅವರು. ಮನೆ ಹತ್ರನೇ ಬಂದಿತ್ತಾ, ಇನ್ನು ಹೋಗಿ ತೊಗೊಂಡ್ವಿ. ಅದು 100 ರೂಪಾಯಿನಂತೆ ಸ್ಟ್ರಾಬೆರಿ. ಎಷ್ಟು ಅಂಗಡಿ ಗೊತ್ತಿಲ್ಲ, 120 ಹೇಳಿದ್ರು, 100 ರೂಪಾಯಿ ಹಾಕ್ಕೊಟ್ರು. ಮಾಮೂಲಿ ಬೆಟ್ಟದ ನರಿಕಾಯಿ 60 ರೂಪಾಯಿ. ಇನ್ನು ಮಿಕ್ಕಿದ್ದಕ್ಕೆ ಲಿಚ್ಚಿ ಹಾಕ್ಕೊಟ್ರು. ಲಿಚ್ಚಿನೂ ಚೆನ್ನಾಗಿದೆ, ಬೆಟ್ಟದ ನರಿಕಾಯಿ ದಪ್ಪಕ್ಕೆ. ತಿಂಡಿ ರೆಡಿಯಾಗಿದೆ. ಇವತ್ತು ಗೊಜ್ಜೇನು ಮಾಡಲಿಲ್ಲ, ಸಾಂಬಾರೇ ಮಾಡಿದೆ. ಅವರು ಕೊಡ್ತೀನಿ, ಅವ್ರ ಪೂಜೆ ಆಯಿತು. ಇನ್ನು ಅವರೇ ಪೂಜೆ ಮಾಡಿ ಬಟ್ಟೆ ಎಲ್ಲ ಒಣಗಾಕಾಯಿತು. ಇನ್ನು ನೋಡಿ 3 ಲೈನ್ ಇದೆ ಬಟ್ಟೆ. ಇದೊಂದು ಲೈನು, ಇದೊಂದು ಲೈನು ಎಲ್ಲ ವಾಷಿಂಗ್ ಮಿಷಿನ್ ಒಗ್ದಾಕ್ತು. ನಮ್ಮ ಕೈಲಿ ಒಗೆಯೋದಾಗಿದ್ರೆ ಇನ್ನೂ ಎಷ್ಟು ಟೈಮ್ ಆಯ್ತಿತ್ತು. ಬನ್ನಿ ಬೇಗ ಬೇಗ ಈಗ ರೆಡಿ ಆಗಬೇಕು. ರೆಡಿ ಆಗಬೇಕು. ನಾನು ಎಲ್ಲಿಗೋ ಹೊರಡಬೇಕು ಅಂತ ಹೇಳಿದ್ನಲ್ಲ, ಎಲ್ಲಿಗೆ ಏನು ಅಂತ ಹೇಳ್ತೀನಿ ಬನ್ನಿ. ಮಾಡೋಣ ಬನ್ನಿ. ಟೈಮ್ ಆಯಿತು, ಈಗ ಹೊರಡೋಣ. ರೆಡಿಯಾಗಿದ್ದೀನಿ. ಇನ್ನು ಮೊದಲಿಂದ ನಾನು ವಿಡಿಯೋ ನೋಡ್ಕೊಂಡು ಬಂದಿರೋರಿಗೆ ಗೊತ್ತಾಗ್ಬಿಡುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಈ ಪ್ಲೇಸ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಎಲ್ಲಿಗೆ ಅಂದರೆ ನಮ್ಮ ಅತ್ತೆ ಊರಿಗೆ ಹೊರಟಿದ್ದೀವಿ. ಏನಪ್ಪ ವಿಶೇಷ ಅಂದರೆ, ರಾಮನವಮಿ ಆದ 15 ದಿನಕ್ಕೆ ಅಲ್ಲಿ ಯಾವಾಗಲೂ ಉತ್ಸವ ನಡೆಯುತ್ತೆ. ಆ ಉತ್ಸವಕ್ಕೆ ಹೊರಟಿದ್ದೀವಿ ನಾವು. ಏನು ಚಿಕ್ಕದಾಗಿ ತೇರು ನಡೆಯುತ್ತೆ, ಪುಟ್ಟದಾಗಿ. ಬನ್ನಿ ನೋಡೋಣ ಎಲ್ಲರೂ. ತೇರು ಬರ್ತಿದ್ದಂಗೆ ಎಲ್ಲರೂ ಪಾನಕ, ಮಜ್ಜಿಗೆ, ಕೋಸಂಬರಿ ಮಾಡ್ಕೊಂಡಿರೋರು ತಂದು ಅವ್ರ ಮನೆಗಳಿಂದ ಯಾರ್ಯಾರು ಏನೇನು ಅಂದ್ಕೊಂಡಿರ್ತಾರೋ ಅವರೆಲ್ಲ ತಂದು ಮಾಡಿರೋರೆಲ್ಲ ಕೊಡ್ತಾ ಇರ್ತಾರೆ ಭಕ್ತಾದಿಗಳಿಗೆ, ಅಲ್ಲಿರೋರಿಗೆ. ಅದು ಹಂಚುತ್ತಾರೆ. ಅದು ರಾಮನವಮಿ ಅಂದರೆ ಅದು ವಿಶೇಷ ಅಲ್ವಾ, ಎಲ್ಲರೂ ಮಾಡಿ ಹಂಚ್ತಿರ್ತಾರೆ ಭಕ್ತಾದಿಗಳು. ಇನ್ನು ನಮ್ಮನೆಯವರು ಸ್ವಲ್ಪ ದೂರ ತೇರು ಎಳೆದ್ರು. ನಮ್ಮೂರಲ್ಲಿ ವಿಶೇಷ ಏನಪ್ಪ ಅಂದರೆ, ಯಾರೇ ದಂಪತಿಗಳಾಗಲಿ ಮಕ್ಕಳಾಗಲಿ ಯಾರೇ ಆದರೂ ಹೋಗಿ ತೇರು ಎಳಿಬೋದು. ಅದು ಅನುಕೂಲ ಮಾಡಿಕೊಡ್ತಾರೆ. ಎಲ್ಲ ಓದೋದ ಕಡೆ ಸ್ವಲ್ಪ ದೂರ ಇಸ್ಕೊಂಡು ತೇರು ಎಳಿತಿರ್ತಾರೆ. ಅದೊಂದು ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ. ಇನ್ನು ನಮ್ಮ ತೇರಿನ ವಿಶೇಷ ಏನಂದರೆ, ನಮ್ಮೂರಿನ ಎಲ್ಲ ಬೀದಿಗಳಲ್ಲೂ ತೇರು ಹೋಗುತ್ತೆ. ಅದೇ ವಿಶೇಷ ಅಂತಲೇ ಹೇಳ್ಬೋದು. ಎಲ್ಲ ಮನೆಗಳಲ್ಲೂ ಪೂಜೆ ಕೊಡ್ತಾರೆ. ಇನ್ನು ನಮ್ಮ ತೇರು ಆದಮೇಲೆ 1 ವಾರ ಆದಮೇಲೆ ಮಳೆ ಬರ್ತಿತ್ತು ಅಂತ ಹೇಳ್ತಿದ್ರು. ನಮ್ಮ ತೇರು ಅಂತಲ್ಲ, ರಾಮನವಮಿ ಅಂದ್ರೇ ಹಂಗೆ ಅಲ್ವಾ, ಎಲ್ಲ ಕಡೆಯಲ್ಲೂ 9 ದಿನಕ್ಕೆ 8 ದಿನ 12 ದಿನ ಈ ಥರ ವಿಶೇಷ ಪೂಜೆಗಳು ಇಟ್ಕೊಂಡಿರ್ತಾರೆ. ಅದೇ ರೀತಿ ನಮ್ಮೂರಲ್ಲೂ ಇದೊಂದು ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ನಮ್ಮತ್ತಿಗೆ ಅವರು ಪಾನಕ ಮಾಡಿದರು, ತಂದುಕೊಟ್ರು ಪಾನಕ ಮಜ್ಜಿಗೆ.
ಇನ್ನು ನಮ್ಮತ್ತೆ ಮನೆಯಲ್ಲೂ ಸಿಲಿಂಡ್ರು ಖಾಲಿ ಆಗಿದ್ದರಿಂದ ಇನ್ನೇನು ಮಾಡೋದು, ಕರೆಂಟ್ ಒಲೆಯಲ್ಲೇ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸಾಂಬಾರು ಮಾಡಿ ಅನ್ನ ಮಾಡಿದ್ವಿ ಅಷ್ಟೇ ಸಿಂಪಲಾಗಿ. ಸರಿ ಏನು ಮಾಡೋಕ್ಕೆ ಹೋಗಲಿಲ್ಲ, ಏಕೆಂದರೆ ಸಿಲಿಂಡ್ರ್ ಇರಲಿಲ್ವಲ್ಲ. ನಿಮಗೆ ಗೊತ್ತಲ್ಲ ಸಿಲಿಂಡ್ರದ್ದು ಹೆಂಗೆ ಏನು ನಡೀತಿದೆ ಅಂತ ಅಂದ್ಬಿಟ್ಟು. ಅಷ್ಟರೊಳಗೆ ಸಂಜೆ ಆಗಿತ್ತು, ಇನ್ನು ತೇರು ನಮ್ಮ ಬೀದಿಲಿ ಬರ್ತಿತ್ತು. ಇನ್ನು ಅಷ್ಟರೊಳಗಡೆ ನಾವು ಬಾಗಿಲಿಗೆಲ್ಲ ನೀರು ಹಾಕಿ, ನಾವು ಮಾತ್ರ ಅಲ್ಲ ಆ ಬೀದಿಯವರೆಲ್ಲ ಹಾಕ್ತಾರೆ, ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಬಿಡ್ತಾರೆ. ನಾವು ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಬಿಟ್ವಿ. ಅಷ್ಟರೊಳಗೆ ತೇರು ಬಂತು. ನಮ್ಮ ಮನೇಲಿ ನಾನು ಪೂಜೆ ಕೊಡೋಂಗಿರ್ಲಿಲ್ವಲ್ಲ, ನಮ್ಮ ಅತ್ತೆಯವ್ರಿಗೆ ನೀವೇ ಕೊಟ್ಕೊಡಿ ಅಂತ ಹೇಳಿದೆ. ಇನ್ನು ಅವರೇ ಕೊಟ್ಟರು. ಬನ್ನಿ ಪೂಜೆ ಹೆಂಗಿರುತ್ತೆ ನೋಡೋಣ. ಮಾಮೂಲಿ ಸಿಂಪಲ್ ಪೂಜೆನೇ. ಇನ್ನು ಈ ಸರಿ ನಾವು ಸಂಜೆ ತನಕ ಇದ್ವಿ. ಇನ್ನು ಟೈಮ್ ಆಯಿತು, ಇನ್ನು ನನ್ನ ಮಗ ಬರೋ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ನಾವು ಹೊರಟ್ವಿ. ಅಷ್ಟರೊಳಗೆ ಫೋನ್ ಬಂತು, ನಾನು ಬರ್ತಿದ್ದೀನಿ ಬನ್ನಿ ಅಂತ ಅಂದ್ಬಿಟ್ಟು. 2 ದಿನ ಬಿಟ್ಟು ಬರ್ತೀನಿ ಅಂದಿದ್ರು, ಇವಾಗ ಬರ್ತಿದ್ದೀನಿ ಅಂತ ಸಡನ್ನಾಗಿ ಫೋನ್ ಮಾಡಿದ್ರು. ನಮಗೂ ಒಂಥರ ಖುಷಿನೇ ಆಯಿತು. ಆಮೇಲೆ ಇರಲಿ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ನಾವು ಬರೋಷ್ಟರೊಳಗಡೆ ಬಂದೇ ಬಿಟ್ಟಿದ್ರು. ಯಾರು ಅಂದರೆ ನಮ್ಮ ತಾಯಿಯವರು. ಇನ್ನು ನಮ್ಮ ಅತ್ತೆ ಮನೆಯಲ್ಲೂ ಸ್ವಲ್ಪ ಬಾಳೆಹಣ್ಣು, ದೇವ್ರ ಪ್ರಸಾದ ಅಂತ ಅಂದ್ಬಿಟ್ಟು ಕರ್ಜಿಕಾಯಿ, ಕೋಡ್ಬಳೆ ಎಲ್ಲ ಮನೇಲಿತ್ತು ಅಂತ ಅದೊಂದು ಸ್ವಲ್ಪ ಅವರು ಕೊಟ್ಟು ಕಳಿಸಿದ್ರು. ಇನ್ನು ನಮ್ಮ ತಾಯಿಯವರು ಖಾರದ ಪುಡಿ ಎಲ್ಲ ತೊಗೊಬಂದಿದ್ರು. ಇನ್ನು ನನ್ನ ಮಗಂಗಂತೂ ಹೇಳಿರಲಿಲ್ಲ ಅವ್ರ ಅಜ್ಜಿ ಬರ್ತಾರೆ ಅಂತ ಅಂದ್ಬಿಟ್ಟು. ಅವನಿಗೊಂಥರ ಶಾಕು, ಸರ್ಪ್ರೈಸು ಎರಡೂ ಆಯಿತು ಅವನಿಗೆ ನೋಡ್ಬಿಟ್ಟು. ರಾಜ ಬಂದ, ಅವ್ರ ಅಜ್ಜಿ ನೋಡ್ಬಿಟ್ಟು ಖುಷಿ ಆಗೋದ ಫುಲ್ಲು. ಹಾಯ್ ಅಂದ ಅಷ್ಟೇ. ಇನ್ನು ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿತ್ತು. ಅಮ್ಮ ಹೊರಡ್ತೀನಿ ಅಂತ ಹೇಳ್ತಿದ್ರು. ಅಷ್ಟರೊಳಗೆ ಮಜ್ಜಿಗೆ ಕಡಿತೀನಿ ಕೊಡು ಅಂತ ಅಂದ್ಬಿಟ್ಟು ಇಸ್ಕೊಂಡು ಅವರೇ ಕಡಿತಿದ್ರು. ನಾವು ಚಿಕನ್ ತರಿಸಿದ್ವಿ, ಚಾಪ್ಸ್ ಮಾಡಿ ಪಲಾವ್ ಮಾಡಿದ್ವಿ. ನಮ್ಮ ಮನೆ ಎಲ್ರಿಗೂ ಅದೇ ಇಷ್ಟ ಅಂದ್ಬಿಟ್ಟು. ಇನ್ನು ಅಮ್ಮ ನಾನು ಕೈಮಾ ಮಾಡ್ತೀನಿ ಸ್ವಲ್ಪ ಇಡು ಅಂದಿದ್ರು. ಅದಕ್ಕೆ ಅದನ್ನ ಸ್ವಲ್ಪ ಎತ್ತಿಟ್ಟಿದ್ವಿ. ಇದೇ ಬೆಣ್ಣೆ ನಮ್ಮನೆ ಈ ಥರನೇ ತೆಗೆಯೋದು ಯಾವಾಗಲೂ ಅಷ್ಟೇ. ಅಮ್ಮನೂ ಅಷ್ಟೇ, ನನಗೂ ಇದನ್ನೇ ಹೇಳ್ಕೊಟ್ಟಿದ್ದಾರೆ. ನಾನು ತೆಗ್ದಿರಲಿಲ್ಲ, ಅವರೇ ಬಂದು ತೆಗೆದ್ರು. ನಮ್ಮ ಮನೇಲಿ ಯಾವ ರೀತಿ ಅಂದರೆ ಬಾಟಲಲ್ಲಿ ಕೂಡಾಕಿ ಆ ಥರ ಅಮ್ಮ ಅಲ್ಲಾಡಿಸ್ತಿದ್ರಲ್ಲ, ಆ ಥರ ಆ ಕಡೆ ಈ ಕಡೆ ಶೇಕ್ ಮಾಡಿ ಆ ಥರ ತುಂಬ ಒಂದು ಅರ್ಧ ಗಂಟೆ 1 ಅವರ್, ಕೆಲವು ಸರಿ ಬೇಗ ಬರುತ್ತೆ, ಕೆಲವು ಸರಿ ಲೇಟ್ ಆಗುತ್ತೆ. ಆ ಥರ ಮಾಡಿ ತೆಗೆಯೋದು ಬೆಣ್ಣೆನ. ನಿಮಗೆ ಇನ್ನೊಂದು ಸರಿ ಬೇಕಾದರೆ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಅಂದ್ಬಿಟ್ಟು. ನೀವು ಕಮೆಂಟ್ ಮಾಡಿ ಯಾವ ರೀತಿ ಅಂತ ಅಂದ್ಬಿಟ್ಟು. ಗೊತ್ತಿರೋರು ಇರ್ತಾರೆ, ಗೊತ್ತಿಲ್ಲದೆ ಇರೋರಿಗೆ. ಯಾಕೆಂದರೆ ಎಲ್ಲರ ಮನೇಲೂ ಒಂದೇ ಸರಿ ಜಾಸ್ತಿ ಹಾಲು ತಗೊಳ್ಳಲ್ಲ ಅಲ್ವಾ, ಸ್ವಲ್ಪ ತೊಗೋತೀವಲ್ಲ. ಅದರಿಂದ ಸ್ವಲ್ಪ ತಗೊಳ್ಳೋರು ಯಾವ ರೀತಿ ಕೂಡಿಟ್ಟು ಯಾವ ರೀತಿ ಮಾಡ್ಕೋಬೇಕು ಅಂತ. ಕೆಲವರು ಹಾಲು ಕೆನೆ ತಿನ್ನಲ್ಲ, ಎತ್ತಿಟ್ಬಿಡ್ತಾರೆ, ಇಲ್ಲ ಬಿಸಾಕ್ಬಿಡ್ತಾರೆ. ಕೆಲವ್ರು ತಿಂತಾರೆ ಚೆನ್ನಾಗಿ, ಕೆಲವ್ರು ತಿನ್ನಲ್ಲ ಅಲ್ವಾ. ಅದಕ್ಕೆ ನಮ್ಮನೆ ಸ್ಪೆಷಲು. ನೋಡಿ ಬೆಣ್ಣೆ ಕರಗ್ಸಕ್ಕಿಟ್ಟಿದ್ದೀವಿ. ತುಪ್ಪ ಬಂದಮೇಲೆ ತೋರಿಸ್ತೀವಿ ನಿಮಗೆ. ಅವರು ಸ್ನಾನ ಮಾಡಿ ಪೂಜೆ ಮಾಡಿ ಬೆಣ್ಣೆ ತೆಗೆದುಕೊಟ್ಟು ಸಾಂಬಾರು ಮಾಡಿ ಎಲ್ಲ ಊಟ ಮಾಡಿಕೊಂಡು ಅವರು ಹೊರಟರು. ಇನ್ನು ನಿಮಗೆ ಇವತ್ತಿನ ವಿಡಿಯೋ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ದಿನ ಅಂತ ಅಂದ್ಬಿಟ್ಟು. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಆಲ್ ಅಂತ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋನ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ, ಬಾಯ್.